ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಅಲ್ಲಿ ಐಪ್ ಅನ್ನುವಂತಹ ಒಂದು ಬಟನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ಇಷ್ಟು ಅಂಕಗಳು ಅಂತ ನೀಡಬಹುದು. ಹಾಗೇನೆ ನನ್ನ ತರಗತಿಯನ್ನ ಬೇರೆ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ನಾವು ನೇರವಾಗಿ 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ BCU ಅಂದ್ರೆ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗಾಗಿ ನೋಡಿ, ಸಂತ ಶಿಶುನಾಳ ಶರೀಫರು ಬರೆದಿರ್ತಕ್ಕಂತಹ ದುಡ್ಡು ಕೆಟ್ಟದು ನೋಡಣ್ಣ ಅಂತಕ್ಕಂತಹ ತತ್ವಪದದ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚಿತವಾಗಿ ನಾವು ಈ ಒಂದು ತತ್ವಪದದ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಮನುಷ್ಯನಿಗೆ ಹಣ ಹಣ ಅಂತಕ್ಕಂಥದ್ದು ಬಹು ಮುಖ್ಯ ಅನ್ನುವಂತಹ ಒಂದು ವಿಚಾರವನ್ನ ನಾವು ನೋಡ್ತಾನೆ ಇದ್ದೀವಿ, ಗಮನಿಸ್ತಾನೆ ಇದ್ದೀವಿ. ಅಂದ್ರೆ ಹಣ ಅಂತ ಅಂದ್ರೆ ಹೆಣನೂ ಕೂಡ ಬಾಯಿ ಬಿಡುತ್ತೆ ಅಂತಕ್ಕಂತಹ ಮಾತನ್ನು ನಾವು ಕೇಳಿದ್ದೇವೆ. ಹಾಗಾದ್ರೆ ಇಲ್ಲಿ ಆಶಯವನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಹಣ ಎಂಬುದು ವಿನಿಮಯದ ಮಾಧ್ಯಮವಾಗಿ ಉಳಿದಿಲ್ಲ ಇವತ್ತು. ಹಣ ಅಂತಕ್ಕಂಥದ್ದು ಕೊಡು ಮತ್ತೆ ಕೊಳ್ಳುವಿಕೆಯ ಭಾಗವಾಗಿ ಉಳಿದಿಲ್ಲ ಇವತ್ತು. ಮನುಷ್ಯ ಹೆಚ್ಚು ಹಣಕ್ಕೆ ಬೆಲೆ ಕೊಡುವಷ್ಟು ಜೀವ ಜಗತ್ತಿನ ಬಗ್ಗೆ ಬೆಲೆಯನ್ನ ಕೊಡ್ತಾ ಇಲ್ಲ, ಜೀವಕ್ಕೆ ಬೆಲೆ ಕೊಡ್ತಾ ಇಲ್ಲ, ಹಣಕ್ಕೆ ಹೆಚ್ಚು ಬೆಲೆಯನ್ನ ಕೊಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ಆಶಯ ತಿಳಿಸ್ತದೆ. ಅಂದ್ರೆ ಮನುಷ್ಯ ಎಷ್ಟರ ಮಟ್ಟಿಗೆ ಈ ಹಣದ ಮೋಹಿಯಾಗಿದ್ದಾನೆ ಅಥವಾ ಹಣ ಅಂತಕ್ಕಂಥದ್ರ ಹಣದ ದಾಸನಾಗಿದ್ದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮನುಷ್ಯ ಇಂದು ಮನುಷ್ಯನಾಗಿ ಉಳಿಯದೆ ಹಣದ ಮೋಹನ ಇಲ್ಲಿ ಕಾರಣವಾಗಿದೆ. ಮನುಷ್ಯನಿಗೆ ಹಣದ ಮೋಹ ತುಂಬಾ ಆಗಿದೆ, ಅದರಿಂದ ಮನುಷ್ಯತ್ವವನ್ನ ಮರಿತಾ ಇದ್ದಾನೆ ಅಂತಕ್ಕಂಥದ್ದನ್ನ ತತ್ವಪದ ತಿಳಿಸ್ತಾ ಹೋಗ್ತಾ ಇದೆ. ಹಾಗೇನೆ ಇವತ್ತು ನಾವು ಯಾಂತ್ರಿಕವಾಗಿ ಜಗತ್ತಿನೊಂದಿಗೆ ಯಾಂತ್ರಿಕವಾಗಿಯೇ ಈ ಯಾಂತ್ರಿಕ ಜಗತ್ತಿನಲ್ಲಿ, ಈ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಅಥವಾ ಯಾಂತ್ರಿಕ ಜಗತ್ತಿನೊಂದಿಗೆ ಯಾಂತ್ರಿಕವಾಗಿ ವರ್ತಿಸುವಂತಹ ಗುಣಪ್ರಧಾನವನ್ನ ಅಥವಾ ಗುಣಪ್ರಧಾನದ ಸಮಾಜವನ್ನ ನಾವು ನಿರ್ಮಿಸಲು ಎಲ್ಲ ಒಂದ್ ಕಡೆ ಸೋತಿದ್ದೇವೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ತಾ ಇದ್ವಿ. ಮನುಷ್ಯ ಇವತ್ತು ಯಂತ್ರದಂತ ಆಗ್ಬಿಟ್ಟಿದ್ದಾನೆ ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಹಣ ಪ್ರಧಾನವು ಇಂದು ಈ ರೋಗಗ್ರಸ್ತವಾಗಿ ಬಳಲ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಅಥವಾ ಇವತ್ತು ನಾವೆಲ್ಲ ಒಂದ್ ಕಡೆ ಈ ಸಂಬಂಧಗಳನ್ನ ಅರ್ಥಗಳನ್ನ ಕಳ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಇಲ್ಲಿ ಮಾತು ತನ್ನ ಬೆಲೆಯನ್ನ ಕಳೆದುಕೊಂಡಿದೆ ಅಂತಕ್ಕಂಥದ್ದು. ಯಾಕೆಂದ್ರೆ ನುಡಿದಂತೆ ನಡೆಯದರೆ ಮನುಷ್ಯ ಇವತ್ತು ಎಡವ್ತಾ ಇರ್ತಕ್ಕಂತಹ ಸಂದರ್ಭವನ್ನ ಗಮನಿಸ್ತಾ ಹೋಗ್ಬೋದು. ಒಂದ್ ಕಡೆ ಹಣದ ದಾಸನಾಗಿರ್ತಕ್ಕಂಥದ್ದು ಪ್ರತಿಯೊಂದು ಕ್ಷಣದಲ್ಲೂ ನಾವು ಮನುಷ್ಯನಲ್ಲಿ ಕಾಣ್ತಾ ಹೋಗ್ತಾ ಇದೀವಿ. ಗುಣಪ್ರಧಾನ ಸಮಾಜ ನಿರ್ಮಾಣವಾದಾಗ ಮಾತ್ರ ಹಣದ ಅವಶ್ಯಕತೆ ಎಷ್ಟು ಇರಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅನ್ನುವಂತಹ ವಿಚಾರವನ್ನ ಈ ತತ್ವಪದ ಹೇಳ್ತಾ ಇರುತ್ತೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ನೋಡೋಣ, ಒಂದೊಂದೇ ಈ ತತ್ವಪದಗಳನ್ನ ಹೇಳ್ತಾ ಅದರ ಭಾವಾರ್ಥವನ್ನ ನಿಮ್ಗೆ ನಾನು ಸವಿಸ್ತಾರವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ, ನೋಡಿ, ಮೊದಲಿಗೆ ನಾವು ಗಮನಿಸ್ತಾ ಹೋಗೋಣ. ದುಡ್ಡು ಕೆಟ್ಟದ್ದು ನೋಡಣ್ಣ, ದುಗ್ಗಾಣಿಗೆ ದಡ್ಡನಾಗಬೇಡವೋ, ತಿಂದಿನಿ ಮಣ್ಣ. ದುಡ್ಡು ಕೆಟ್ಟದ್ದು ಹೆಡ್ಡ ಮೂಢಾತ್ಮ, ದೊಡ್ಡವರನ್ನೆಲ್ಲ ಹೆಗ್ಗಾಲು ಹಿಡಿಸಿತ್ತು, ದುಡ್ಡು ಕೆಟ್ಟದ್ದು ನೋಡಣ್ಣ ಅನ್ನುವಂತ ಮಾತನ್ನ ಸಂತ ಶಿಶುನಾಳ ಶರೀಫರು ಅಥವಾ ಕರ್ನಾಟಕದ ಕಬೀರ ಅಂತಾನೆ ನಾವು ಕರಿತಾ ಹೋಗ್ತೀವಿ, ಇಂತಹ ಮಹಾತ್ಮರು ನೋಡಿ, ಈ ಹಣದ ವ್ಯಾಮೋಹಿಗಳಿಗೆ ಅಥವಾ ಹಣದ ಮೋಹಿಗಳಿಗೆ ಅಥವಾ ಹಣಕ್ಕೆ ದಾಸರಾಗಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಮನಸ್ಸುಗಳಿಗೆ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಗಮನಿಸ್ತಾ ಹೋಗ್ಬೋದು. ಅಣ್ಣ ನೋಡಿ, ಅಲ್ಲೇ ಹೇಳ್ತಾ ಇದ್ದಾರೆ, ದುಡ್ಡು ಕೆಟ್ಟದ್ದು ನೋಡು, ಸ್ವಲ್ಪ ವಿಚಾರಿಸಿ ನೋಡು. ಹಣದ ಆಸೆಗೆ ಇಲ್ಲ ಒಂದ್ ಕಡೆ ಬುದ್ಧಿಯನ್ನ ಕಳ್ಕೊಂಬೇಡ, ಬುದ್ಧಿ ಹೀನನಾಗಿ ವರ್ತಿಸ್ಬೇಡ. ಅಥವಾ ಇಲ್ಲ ಒಂದ್ ಕಡೆ ಆ ರೀತಿ ವರ್ತಿಸಿದ್ದೇ ಆದ್ರೆ ನೀನು ಮಣ್ಣನ್ನ ತಿನ್ನುತ್ತೀಯ ಅಥವಾ ಮಣ್ಣು ಮುಕ್ತೀಯ ನೀನು. ಹಾಗೇನೆ ಹಣದ ಮೋಹಕ್ಕೆ ನೀನು ಬಲಿಯಾಗ್ಬೇಡ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲಿ ಇನ್ನೊಂದ್ ಕಡೆ ಹೇಳ್ತಾ ಇದ್ರೆ, ಏ ದಡ್ಡ, ಏ ಹೆಡ್ಡ, ಮೂರ್ಖತನದಿಂದ ವರ್ತಿಸ್ಬೇಡ. ಹಣದ ಹಿಂದೆ ಹೋದ್ರೆ ನಿನಗೆ ಮೂರ್ಖತನದ ಪರಮಾವಧಿ ತಪ್ಪಿದ್ದಲ್ಲ ಅಂತಕ್ಕಂಥದ್ದು. ದುಡ್ಡು ಕೆಟ್ಟದು ಕಣೋ, ಹಣದ ದಾಸನಾಗಬೇಡ.
ಯಾಕೆಂದ್ರೆ ಹಣ ದೊಡ್ಡ ದೊಡ್ಡ ಶ್ರೀಮಂತರನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ಎಲ್ಲೋ ಒಂದ್ ಕಡೆ ತಪ್ಪು ದಾರಿಗೆ ಕೊಂಡೊಯ್ದಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಅಂತ ಹೇಳ್ತಾ, ಹಾಗೇನೆ ಇಲ್ಲಿ ಶಿಶುನಾಳ ಶರೀಫರು ಹೇಳ್ತಾರೆ, ಮನುಷ್ಯನಿಗೆ ಎಲ್ಲೋ ಒಂದ್ ಕಡೆ ದುಡ್ಡಿನ ವ್ಯಾಮೋಹಕ್ಕೆ ಬಲಿಯಾಗಬೇಡ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ದುಡ್ಡಿನ ವ್ಯಾಮೋಹಕ್ಕೆ ನೀನು ಬಲಿಯಾಗಬೇಡ, ಹಾಗೇನೆ ದುಡ್ಡಿನ ವ್ಯಾಮೋಹಕ್ಕೆ ಅಥವಾ ಮೋಹಕ್ಕೆ ಬಲಿಯಾಗಿ ಮನುಷ್ಯತ್ವವನ್ನ ಮರಿಬೇಡ ಅಥವಾ ಮನುಷ್ಯತ್ವವನ್ನ ಕಳ್ಕೊಬೇಡ, ಮಾನವೀಯತೆಯನ್ನ ಕಳ್ಕೊಂಬೇಡ ಅಂತಕ್ಕಂಥದ್ದು. ಹಾಗೇನೆ ಮನುಷ್ಯತ್ವವನ್ನ ಮರೆಯದೆ ಇಲ್ಲಿ ಎಲ್ಲ ಒಂದ್ ಕಡೆ ಜೀವಿಸಬೇಡ, ಮನುಷ್ಯತ್ವವನ್ನ ಮರೆತು ನೀನು ಬದುಕಬೇಡ, ದುಡ್ಡು ಮನುಷ್ಯನನ್ನ ಮೂರ್ಖನನ್ನಾಗಿ ಮಾಡುತ್ತೆ ಅಂತಕ್ಕಂತಹ ಸಾಲುಗಳನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಮುಂದೆ ನೋಡೋದಾದ್ರೆ ಇನ್ನು ಈ ಹಣ ಅಂತಕ್ಕಂಥದ್ದು ಏನೆಲ್ಲ ಮಾಡಿಸುತ್ತೆ ಮನುಷ್ಯನ ಕೈಯಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಹೆಣ್ಣಿನ ಪೂಜೆಗೆ ಇಳಿಸಿ ಇಲ್ಲಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ, ಮಿಣ್ಣನೆ ತಿಂದೀತು ಹೊಳಗೆ, ಮಿಣ್ಣನೆ ತಿಂದೀತು ಒಳಗ ಮೆಲ್ಲನೆ ತಣ್ಣಗೆ ಮಾಡೀತು ಬೆಂಕಿಯ ಕಿಡಿ, ಮೆಲ್ಲನೆ ತಣ್ಣಗ ಮಾಡೀತು ಬೆಂಕಿಯ ಕಿಡಿ ಅನ್ನುವಂತಹ ಸಾಲುಗಳನ್ನ ಗಮನಿಸೋದಾದ್ರೆ ನೋಡಿ, ಇರ್ಲಿಕ್ಕಿದ್ದ ಹಾಗೆ ಇಲ್ಲದಂತಹ ಮರ್ಯಾದೆಯನ್ನ ಕೊಡಿಸ್ತಕ್ಕಂಥದ್ದು. ನೋಡಿ, ಈ ಹಣವನ್ನ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಕೊಳ್ತಕ್ಕಂಥದ್ದಾಗಿರ್ಬೋದು, ಕ್ರೋಢೀಕರಣ ಮಾಡಿ ಇಟ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿ ನಾವು ಗಮನಿಸೋದಾದ್ರೆ ಈ ಧನ ದಾಹಿಗಳು ಅಂತ ಹೇಳ್ತೀವಿ, ಅಥವಾ ಎಲ್ಲ ಒಂದ್ ಕಡೆ ಧನ ಸಂಗ್ರಹವಾದ ಕೂಡಲೇ ಅದು ಎಲ್ಲ ಒಂದ್ ಕಡೆ ಹೆಣ್ಣಿನ ಪೂಜೆಗೆ ಹಚ್ಚುತ್ತೆ ಅಂತಕ್ಕಂಥದ್ದು. ಹಾಗೇನೆ ವ್ಯವಹಾರಗಳಲ್ಲಿ ಬಹಳ ಮರ್ಯಾದೆಯನ್ನ ಕೊಡಿಸುತ್ತೆ ಈ ಹಣ, ಅಂದ್ರೆ ಅನೇಕ ವ್ಯವಹಾರಗಳಲ್ಲಿ ಮರ್ಯಾದೆಯನ್ನ ಕೊಡಿಸುತ್ತೆ. ಆದರೆ ಹಣವು ನಮಗೆ ತಿಳಿಯದಂತಲೇ, ನಮಗೆ ಅರಿವಿಲ್ಲದಂತೆ, ನಮಗೆ ತಿಳುವಳಿಕೆ ಇಲ್ಲದಂತೆ, ತಿಳಿಯದ ಹಾಗೆ ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳನ್ನ ಅಥವಾ ಸದ್ಗುಣಗಳನ್ನ ತಿಂದು ಹಾಕಿ ನಮ್ಮ ಚೈತನ್ಯದ ಬೆಂಕಿಯ ಕಿಡಿಯನ್ನ ಅಥವಾ ನಮ್ಮ ಚಲನಶೀಲತೆಯನ್ನ ಅಥವಾ ನಮ್ಮ ಉತ್ಸಾಹವನ್ನ ಕಡಿಮೆ ಮಾಡುವಂತಹ ಒಂದು ಕೆಲಸವನ್ನ ಈ ಒಂದು ಹಣ ಮಾಡುತ್ತೆ ಅಂತಕ್ಕಂತಹ ಮಾತನ್ನ ಕವಿ ತಮ್ಮ ತತ್ವ ಪದಗಳ ಮೂಲಕ ನಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ಹೋದ್ರೆ ಇನ್ನು ಏನೆಲ್ಲ ಮಾಡ್ಬೋದು ಈ ಹಣ ಮನುಷ್ಯನನ್ನ ಅಂತ ಅಂದ್ರೆ, ಮುಂದೆ ನೋಡಿ ನಾವು ಗಮನಿಸೋದಾದ್ರೆ, ರೊಕ್ಕ ಮುಕ್ಕಿಸಿತು ಮಣ್ಣು, ಅದ ತಕ್ಕಂತೆ ಬಳಸಲು ತೆರೆಸೀತು ಕಣ್ಣು, ಮುಕ್ಕುವ ಚಪಲ ಏಕಿನ್ನು, ಮುಕ್ಕಿ ಬಿಕ್ಕಳಿಸಲು ಕುಡಿಸೀತು ನೀರನ್ನು. ನೋಡಿ, ಮುಕ್ಕಿ ಬಿಕ್ಕಳಿಸಿತು ಕುಡಿಸೀತು ನೀರನ್ನು ಅಂತಕ್ಕಂತಹ ಸಾಲುಗಳನ್ನು ಗಮನಿಸೋದಾದ್ರೆ, ಈ ಹಣವು ಮನುಷ್ಯನಿಗೆ ಮಣ್ಣನ್ನ ಮುಕ್ಕಿಸುವಂತಹ ಕೆಲಸವನ್ನ ಮಾಡುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಹಣ 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 ಅಂತ ಹಣದ ಹಿಂದೆ ಓಡ್ತಾ ಇರ್ತಕ್ಕಂತಹ ಜಗತ್ತು. ಹಾಗೇನೆ ಈ ಹಣದ ಎಲ್ಲ ಒಂದ್ ಕಡೆ ಸದ್ವಿನಿಯೋಗವನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ದೆ ಹೋದ್ರೆ, ಅಥವಾ ಅದರಿಂದ ಹಣವನ್ನ ಎಲ್ಲೋ ಒಂದ್ ಕಡೆ ದುರುಪಯೋಗ ಮಾಡ್ಕೊಂಡ್ರೆ, ನಾವು ಎಲ್ಲೋ ಒಂದ್ ಕಡೆ ಮಣ್ಣು ಮುಕ್ತಕ್ಕಂಥದ್ದು. ಈಗ ಕೈಗೆ ಹಣ ಬಂತು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ವಿಲಾಸ ಜೀವನವನ್ನ ನಡೆಸ್ತಕ್ಕಂಥದ್ದು, ಇಲ್ಲಿ ಎಲ್ಲೊಂದರಲ್ಲಿ ಖರ್ಚು ವೆಚ್ಚಗಳನ್ನ ಮಾಡ್ತಕ್ಕಂತಹ ಬದುಕನ್ನ ನಡೆಸ್ತಕ್ಕಂಥದ್ದು ಈಗ ಆದಾಗ ಮಣ್ಣನ್ನು ಕೂಡ ಮುಕ್ಕಿಸುತ್ತೆ. ಯಾಕೆಂತಂದ್ರೆ ಈ ಹಣ ಅಂತಕ್ಕಂಥದ್ದು ಮನುಷ್ಯನಿಗೆ ಚಂಚಲ ದುರ್ಬುದ್ಧಿಯನ್ನ ಕಲಿಸುತ್ತೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಇನ್ನೊಂದ್ ಕಡೆ ಹೇಳ್ತಾ ಇದ್ದಾರೆ, ಹಣವನ್ನ ಮುಕ್ಕುವಂತಹ ಚಪಲ ಯಾಕಪ್ಪ ನಿನಗೆ, ಯಾಕೆ ಹಣ 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 ಅಂತ ಸಾಯ್ತಾ ಇದೀಯಾ, ಯಾಕೆ ಈ ತರದ ಬದುಕನ್ನು ನಡೆಸ್ತಾ ಇದೀಯಾ? ಹಾಗೇನೆ ಹಣದ ದುರುಪಯೋಗವನ್ನ ಪಡಿಸಿಕೊಳ್ಳಬಾರದು ಅಂತಕ್ಕಂಥದ್ದು. ಒಂದು ವೇಳೆ ಹಣದ ದುಂದುವೆಚ್ಚ ಅಥವಾ ದುರುಪಯೋಗವನ್ನ ನೀನು ಪಡಿಸ್ಕೊಂಡಿದ್ದೆ ಆದ್ರೆ ಅದರ ದುಃಖದ ಪರಮಾವಧಿಯನ್ನ ನೀನು ಅನುಭವಿಸ್ತೀಯ. ಅದಕ್ಕೆ ಹಣದ ಹಿಂದೆ ಬಿದ್ದು ಹಣದ ದಾಸನಾಗಬಾರದು ಅಂತ ಕವಿ ಇಲ್ಲಿ ಮನುಷ್ಯನಿಗೆ ಅವನ ಅರಿವಿಕೆ ಬಗ್ಗೆ, ಅವನ ತಿಳುವಳಿಕೆಗೆ ಎಲ್ಲ ಒಂದ್ ಕಡೆ ಹಣದ ವ್ಯಾಮೋಹವನ್ನ ಬಿಡು ಅನ್ನುವಂತಹ ವಿಚಾರವನ್ನ ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಆಸೆ ಬಿದ್ದು ಮನದ ಮಾರಿ ಒಂಟ್ಯಾಳೋ ಹುಡುಕುತ್ತ 102 ಕೇರಿ, ಕಾಸು ಕಾಸು ಹೆಕ್ಕಿ ಮೂಳಿ ಶಿಶುನಾಳಧೀಶನ ಮರೆತಾಳು ಸೊಕ್ಕಿ. ನೋಡಿ,
ಹಣ, ಈ ಹಣದ ಆಸೆಗೆ ಬಿದ್ದು ಈ ಮನದ ಮಾರಿ, ಈ ಮನಸ್ಸು ಅಂತಕ್ಕಂತಹ ಮಾರಿ ಹೇಗೆ ಅಂತಂದ್ರೆ ಕೇರಿಯನ್ನ ಹುಡುಕುತ್ತಾ ಹೊರಟಿದ್ದಾಳೆ. ಹಣ 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 ಅಂತ, ಅಂದ್ರೆ ಕಾಸು ಕಾಸು ಅಂತ ಹೇಳಿ ಹುಡುಕ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಮನಸ್ಸೆಂಬ ಮಾರಿಯು ಹಣದ ದುರಾಸೆಗೆ ಬಿದ್ದು 108 ಕೇರಿಗಳಲ್ಲಿ ತಿರುಗಿ ಹಣವನ್ನ ಆರಿಸಿಕೊಳ್ಳುತ್ತಿದ್ದಾಳೆ. ಕಾಸು 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 ಕಾಸು, ಇಲ್ಲಿ ಕಾಸಿಗೆ ಕಾಸು ಸೇರಿಸುವಂತಹ ಬರದಲ್ಲಿ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ತನ್ನ ಅಹಂಕಾರ, ಇಲ್ಲಿ ಅಹಂಕಾರದಿಂದ ಆ ಭಗವಂತ ಶಿಶುನಾಳಧೀಶನನ್ನ ಮರೆತಿದ್ದಾರೆ ಅಂತಕ್ಕಂಥದ್ದು. ಯಾಕೆಂದ್ರೆ ಈ ಹಣವೆಂಬ ಮನಸ್ಸಿನ ಮಾರಿ ಏನಾಗಿದೆಯಪ್ಪ ಅಂದ್ರೆ ಹಣ 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 ಅಂತ ಹುಡುಕ್ತಾ ದೇವರನ್ನ ಇಲ್ಲಿ ಮರ್ತಿದ್ದಾನೆ. ಅಂದ್ರೆ ತನ್ನ ತನವನ್ನ ಮರ್ತಿದ್ದಾನೆ, ಮಾನವೀಯತೆಗಳನ್ನ ಮರ್ತಿದ್ದಾನೆ, ಮಾನವೀಯ ಮೌಲ್ಯಗಳನ್ನ ಮರ್ತಿದ್ದಾನೆ ಅಂತಕ್ಕಂಥದ್ದನ್ನ ಈ ತತ್ವಪದಗಳ ಮುಖಾಂತರ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಒಟ್ಟಾರೆಯಾಗಿ ಶಿಶುನಾಳ ಶರೀಫರು ಹೇಳ್ತಾರೆ, ನೋಡಿ, ದುಡ್ಡೇ ಎಲ್ಲವೂ ಅಲ್ಲ ಅಂತಕ್ಕಂಥದ್ದು. ದುಡ್ಡೇ ಎಲ್ಲವೂ ಅಲ್ಲ. ಹಾಗೇನೆ ದುಡ್ಡು ಏನ್ ಮಾಡುತ್ತೆ ಅಂತಂದ್ರೆ ಮನುಷ್ಯನಿಗೆ ಅವನಲ್ಲಿರ್ತಕ್ಕಂತಹ ಜ್ಞಾನ ಮತ್ತು ವಿವೇಕವನ್ನ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡುತ್ತೆ ಅಂತಕ್ಕಂಥದ್ದು. ಹಾಗೆ ಮನುಷ್ಯತ್ವವನ್ನ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೆ ಈ ಮನುಷ್ಯನಿಗೆ ಮಾನವೀಯತೆ, ಮನುಷ್ಯತ್ವಗಳು ಮುಖ್ಯ ಅನ್ನುವಂಥದ್ದನ್ನ ಈ ತತ್ವಪದ ತಿಳಿಸ್ತಾ ಹೋಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಈ ದುಡ್ಡು ಇಲ್ಲ ಒಂದ್ ಕಡೆ ಕೆಟ್ಟದ್ದು ನೋಡೋಣ ಅನ್ನುವಂತಹ ತತ್ವಪದದ ಒಂದು ಸಾರಾಂಶವಾಗಿದೆ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.